ನೀವು ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಸರ್ ಹೇಳಿದ ಹಾಗೆ ಇವತ್ತು ಬಾಲ ನ್ಯಾಯ ಮಂಡಳಿ ಅಂತ ನಿಮ್ಮ ಸಣ್ಣ ಹುಡುಗರಿಗೆ ಬರೋದಾದ್ರೆ 2000ರಲ್ಲಿ ಒಂದು ಬಾಲ ನ್ಯಾಯ ಮಂಡಳಿ ಅಂತ ಪ್ರಾರಂಭವಾಗುತ್ತೆ. ಬಾಲ ನ್ಯಾಯ ಮಂಡಳಿ ಅಂದರೆ 18 ವರ್ಷದ ಒಳಗಿರುವಂತಹ ಮಕ್ಕಳು ಯಾರಾದರೂ ಅಪರಾಧಿಕ ಕೃತ್ಯದಲ್ಲಿ ಭಾಗಿಯಾದರೆ ಅವರನ್ನು ಏನು ಕ್ರಿಮಿನಲ್ ಅಂತ ಭಾವಿಸದೆ ಅವರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನೋಸ್ಥಿತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಏನು ಸ್ಪೆಷಲ್ ಜುವೆನೈಲ್ ಜಸ್ಟಿಸ್ ಏನಿದೆಲ್ಲ ಬಾಲ ನ್ಯಾಯ ಮಂಡಳದಲ್ಲಿ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬುದ್ಧಿವಾದವನ್ನು ಹೇಳಿ ಅದು ಏನಾದರೂ ಗ್ರೀವಿಯಸ್ ಆಗಿರ್ತಕ್ಕಂಥ ಅಫೆನ್ಸಸ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಅಲ್ಲಿರ್ತಕ್ಕಂತಹ ಜಸ್ಟಿಸ್ ನ್ಯಾಯಾಧೀಶರು ಏನಿರ್ತಾರಲ್ಲ ಅವರಿಗೆ ಕರೆದು ಬುದ್ಧಿವಾದ ಹೇಳಿ ಬಾಂಡ್ ಎಕ್ಸಿಕ್ಯೂಟ್ ಮಾಡಿ ಬಿಡುವಂತಹ ಸಂದರ್ಭಗಳು ಕೂಡ ಬಾಲ ನ್ಯಾಯ ಮಂಡಳದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ವೇಳೆ ಏನಾದರೂ ಗ್ರೀವಿಯಸ್ ಇತ್ತಂದ್ರೆ 2 ವರ್ಷಗಳ ಕಾಲ ಸಹಜವಾಗಿ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜೈಲು ಅಲ್ಲ, ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಜುವೆನೈಲ್ ಜಸ್ಟಿಸ್ ಅಂತ ಇರುತ್ತೆ, ಅಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಇವೆಲ್ಲ ನಿಮಗೆ ತಲೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಅದರ ಆಚೆ ನಾನು ಬರೋದಾದ್ರೆ ಕಾನೂನು ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲ್ ಇದೆ, ಈ ಸ್ಕೂಲ್ ಒಳಗೆ ನಾವೇನ್ ಮಾಡಬೇಕು, ಎಲ್ಲ ಶಿಕ್ಷಕರಿಗೂ ಕೂಡ ಏನ್ ಕೊಡಬೇಕಾಗಿದೆ, ವಿ ಶುಡ್ ಗಿವ್ ಟು ದ ರೆಸ್ಪೆಕ್ಟ್ ಟು ಆಲ್ ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್ಸ್ ಇನ್ಕ್ಲೂಡಿಂಗ್ ಕುಕ್ಕರ್ಸ್. ಇಟ್ ನಾ ಸರ್ ಹೇಳಿದ್ರು ಏನ್ ಗೊತ್ತಾ, ಫಂಡಮೆಂಟಲ್ ರೈಟ್ಸ್ ಎಷ್ಟು ಮುಖ್ಯನೋ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಅಷ್ಟೇ ಮುಖ್ಯ. ಮೂಲಭೂತ ಹಕ್ಕುಗಳು 14ರಿಂದ 32ರವರೆಗೂ ಕೂಡ ಅನುಚ್ಛೇದ 14ರಿಂದ 32ರವರೆಗೂ ಕೂಡ ಈಗಾಗಲೇ ಸರ್ ನಿಮಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ದಟ್ ಒನ್ ಬಿಕಾಸ್ ಆಫ್ ಸರ್ ಹ್ಯಾಸ್ ಗಿವನ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ದ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನಿಮಗೆ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ನನ್ನ ಕರ್ತವ್ಯಗಳ ಬಗ್ಗೆ ಹೇಳೋದಾದ್ರೆ ಶಾಲೆಯಲ್ಲಿ ಸರಿಯಾಗಿರುವಂತಹ ಸಮಯಕ್ಕೆ ಶಾಲೆಗೆ ಬರಬೇಕು. ಲಿಸನ್ ಟು ಹಿಯರ್ ಕೇರ್ಫುಲಿ. ಹಲೋ, ಎಷ್ಟು ಗಂಟೆಗೆ ಸರ್ ಹೇಳಿದ್ರು ನೋಡ್ರಿ, ರೈಟ್ ಟು ಎಜುಕೇಶನ್ ಅಂತ ಹೇಳಿ. ರೈಟ್ ಟು ಎಜುಕೇಶನ್ ಏನ್ ಹೇಳ್ತಾ ಗೊತ್ತಾ, ಶಾಲೆಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು. ತರಗತಿಯಲ್ಲಿ ಶಿಕ್ಷಕರು ಹೇಳುವಂತಹ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ವೇಳೆ ನಿಮಗೇನಾದರೂ ಅದು ಅರ್ಥವಾಗದೆ ಹೋದರೆ ಆ ಶಿಕ್ಷಕರನ್ನ ಯಾವುದು ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಟೀಚರ್ ಅನ್ನ ನೀವು ಮತ್ತೊಮ್ಮೆ ಕೇಳಬಹುದು. ಅದು ನಿಮ್ಮ ಕಾನೂನು. ಅವರು ಹೇಳದೆ ಹೋದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯ ಮುಖ್ಯಸ್ಥರು ಅಂದ್ರೆ ಮುಖೋಪಾಧ್ಯಾಯರು ಅವರನ್ನು ನೀವು ಕನ್ಸಲ್ಟ್ ಮಾಡಿ, ಸರ್ ನಮಗೆ ಗಣಿತ, ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು ನನಗೆ ಅರ್ಥ ಆಗ್ತಾ ಇಲ್ಲ, ಸರ್ನ ಕರೆಸಿ ಸ್ವಲ್ಪ ಹೇಳಿ ನಮಗೆ, ಮತ್ತೆ ಅದನ್ನೇನ್ ಮಾಡಿ ರಿವಿಷನ್ ಮಾಡಿ ಅಂತ ಕೇಳುವಂಥದ್ದು ಕೂಡ ಅದು ನಿಮ್ಮ ರೈಟ್ ಟು ಎಜುಕೇಶನ್ ಕೊಡ್ತಕ್ಕಂಥ ಕಾನೂನು. ಇಷ್ಟೇ ಅಲ್ಲದೆ ಶಾಲೆಯ ಒಳಗಡೆ ನಾವು ಬಂದಾಗ ಪೇಪರ್ ಏನಾದರೂ ಬಿದ್ದರೆ ಅವುಗಳನ್ನು ತೆಗೆದು ಹಾಕಿ ಡಸ್ಟ್ಬಿನ್ ಅಲ್ಲಿ ತೆಗೆದು ಹಾಕಿ ಸ್ವಚ್ಛತೆಯನ್ನು ಕಾಪಾಡೋದು ಕೂಡ ಒಂದು ಕಾನೂನು. ಶಾಲಾ ಆವರಣದಲ್ಲಿ ಯಾರಾದರೂ ಅನ್ನೋನ್ ಪರ್ಸನ್ ಬಂದಾಗ ನೀವು ಅವರನ್ನ ಹೋಗಿ ತಡೆಯದೆ ಸಂಬಂಧಪಟ್ಟಂತಹ ಶಾಲಾ ಮುಖೋಪಾಧ್ಯಾಯರು ಹೇಳುವುದು ಒಂದು ಕಾನೂನು. ಹಾಗೆಯೇ ನಿಮ್ಮ ಶಾಲೆಯ ಕೊಠಡಿಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ತರಗತಿಗೆ ಕುಳಿತುಕೊಂಡು ಯಾರೇ ರೀತಿಯಾಗಿರ್ತಕ್ಕಂತಹ ನಿಮ್ಮ ಸಹಪಾಠಿಗಳು, ನಿಮ್ಮ ಸ್ನೇಹಿತರು ಆ ರೀತಿ ಗಲಾಟೆ ಮಾಡಿದ್ರೆ ಪಡೆದಂತಹ ವ್ಯಕ್ತಿ ಹುಲಿಯ ಹಾಲನ್ನ ಯಾವ ರೀತಿಯಾಗಿ ಕುಡಿದಂತ ವ್ಯಕ್ತಿ ಗರ್ಜಿಸ್ತಾನೋ ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿ ಗರ್ಜಿಸಲೇಬೇಕು. ಗರ್ಜಿಸಕ್ಕೆ ಧ್ವನಿ ಅಲ್ಲ, ಏನ್ ಬೇಕು? ಏನ್ ಬೇಕು? ಜ್ಞಾನ ಬೇಕು. ಹಾಗಾಗಿ ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ರಿ ನಿಮ್ಮ ಹೆಸರು? ಬ್ರದರ್, ನಿಮ್ಮ ಹೆಸರು? ಅವ್ರ ಹೆಸರು ಪಕ್ಕದಲ್ಲ, ಪ್ರದೀಪ್ ರವರು. ಈಗ ನಮ್ಮ ಜಗತ್ತಿನೊಳಗೆ ಹೆಂಗಾಗ್ಬೇಕಂದ್ರೆ, ಯಾಕಂದ್ರೆ ನಾನು ಕೂಡ ಟೀಚರ್ ಕೆಲಸ ಮಾಡಿದ್ದೀನಿ, 1:30 ಗಂಟೆ ಆಗಿದ್ದೀನಿ, ನಿಮಗೆ ಊಟಕ್ಕೆ ಹೋಗ್ಬೇಕಲ್ವಾ? ಎಸ್. ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಕೇಣಿ ಎನ್ನುವಂತಹ ಗ್ರಾಮ. ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಕೇಣಿ ಎನ್ನುವಂತಹ ಗ್ರಾಮದಲ್ಲಿ ಅಂಧ ವಿದ್ಯಾರ್ಥಿ ಅಜಿತ್ ಕುಮಾರ್ ಎನ್ನುವಂತಹ ಒಬ್ಬ ಅಂಧ ವಿದ್ಯಾರ್ಥಿ ಬಡ ಕುಟುಂಬದಲ್ಲಿ ಜನಿಸ್ತಾನೆ.
ಅಜಿತ್ ಕುಮಾರ್ ಎನ್ನುವಂತಹ ಒಬ್ಬ ಅಂಧ ವಿದ್ಯಾರ್ಥಿ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಖೇಣಿ ಎನ್ನುವಂಥ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಜನಿಸ್ತಾನೆ. ಅವನು ಜನಿಸಿದ ನಂತರ ಅಂಧನಾಗಿದ್ದರೂ ಕೂಡ ಅವನ ಮನಸ್ಸು ವಿಕಲಾಂಗ ಅಲ್ಲ. ಅವನ ಕಣ್ಣುಗಳು ಮಾತ್ರ ಅಂಧ. ನೋಡ್ಲಿಕ್ಕೆ ಜಗತ್ತನ್ನು ನೋಡಕ್ಕಾಗಲ್ಲ. ಜಗತ್ತಿನೊಳಗೆ ಏನು ನೋಡ್ಲಿಕ್ಕಾಗಲಿದ್ರು ಕೂಡ ಇಂಟರ್ನಲ್ ಬ್ಯೂಟಿ ಏನಿದೆಲ್ಲ ಅವನನ್ನ ಔಟ್ಲುಕ್ ಮಾಡ್ತಾ ಇರುತ್ತೆ. ನಾನೇನಾದರೂ ಈ ಜಗತ್ತಿನಲ್ಲಿ ಸಾಧನೆ ಮಾಡಬೇಕು, ಐ ವಾಂಟ್ ಟು ಬಿಕಮ್ ಎ ಗುಡ್ IAS ಆಫೀಸರ್ ಅಂತ ಹೇಳಿಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಆ ಅಂಧನಾಗಿದ್ದರೂ ಕೂಡ ಬ್ರಹೀಲಿಪಿ ಅಂತ ಹೇಳಿ, ಅಂಧನಿಗೆ ಕೂಡ ನಮ್ಮ ಮಲ್ಲಿಕಾರ್ಜುನ ಸರ್ಗೆ ತುಂಬಾ ಗೊತ್ತಿದೆ ಬ್ರಹೀಲಿಪಿ ಬಗ್ಗೆ. ಅಲ್ಲಿ ಹೋಗಿ ಅವನು ಪ್ರಾಥಮಿಕ ಹಂತವನ್ನು ಮುಗಿಸ್ಕೊಂಡು ಹೈಸ್ಕೂಲ್ ಹಂತವನ್ನು ಮುಗಿಸ್ತಾನೆ. ಹೈಸ್ಕೂಲ್ ಹಂತವನ್ನು ಮುಗಿಸಿದ ತಕ್ಷಣವೇ PUC ಹಂತಕ್ಕೆ, ಈ SSLC ವಿದ್ಯಾರ್ಥಿಗಳಿಂತಾರಲ್ಲ PUC ಹಂತಕ್ಕೆ ಹೋಗ್ತಾನೆ. PUC ಹಂತದಲ್ಲಿ ಅವನು ಓದಬೇಕನ್ನುವಂಥ ಉತ್ಸಾಹ ಇರುತ್ತೆ, ಆದರೆ ಬಡತನ ಕಿತ್ತು ತಿನ್ನುವಂಥ ಬಡತನ. ನೋಡಿದರೆ ಅಂಧ ವಿದ್ಯಾರ್ಥಿ ದಿನಾಲೂ ಕೂಡ ಅವನ್ನ ಕರ್ಕೊಂಡು ಹೋಗಿ ಶಾಲೆ ಕಳಿಸ್ಬೇಕು ಅವ್ರ ತಂದೆ ತಾಯಿಗಳು. ಏನ್ ಮಾಡೋದು ಅಂತ ಹೇಳಿ ಎಲ್ಲೋ ಕನ್ಸರ್ನು ಇರ್ತಕ್ಕ, ಇಲ್ಲ ಅಜಿತ್ ನೀನು ತುಂಬಾ ಚೆನ್ನಾಗಿ ಓದ್ತಾ ಇದೀಯಾ, ನೀನು ತುಂಬಾ ಚೆನ್ನಾಗಿ ಓದ್ತಾ ಇದೀಯಾ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಕಣ್ಣು ಮಾತ್ರ ಕಾಣೋದಿಲ್ಲ, ಈ ಜಗತ್ತನ್ನು ನೀನು ನೋಡ್ಲಿಕ್ಕೆ ನಿನ್ನ ಕಣ್ಣುಗಳು ಮಾತ್ರ ಇಲ್ಲ, ಆದರೆ ನಿನ್ನ ಅಂತರಂಗದಲ್ಲಿ ಜ್ಞಾನದ ಬುದ್ಧಿ ಇದೆ, ಜ್ಞಾನದ ಬುದ್ಧಿ ಇದೆ. ಅದನ್ನು ಬಿತ್ತರಿಸುವಂತ ಕೆಲಸವನ್ನ ನೀನು ಮಾಡು, ಅದನ್ನು ಹುಚ್ಚುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಒಬ್ಬ ಶಿಕ್ಷಕ ಆ ಅಜಿತ್ ಕುಮಾರ್ ಅವನಿಗೆ ಹೇಳ್ತಾನೆ. ಆ ಧೈರ್ಯವನ್ನ ಇಟ್ಟುಕೊಂಡಂತ ಅಜಿತ್ ಕುಮಾರ್ PUCಯಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡಿತಾನೆ. ಪ್ರಥಮ ರ್ಯಾಂಕ್ ಅನ್ನ ಪಡೆದಾಕ್ಷಣವೇ ಅವನು ಮತ್ತೆ ಬೇರೆ ಡಿಗ್ರಿ ಮಾಡಲಿಕ್ಕೆ ಹೋಗ್ತಾನೆ. ಡಿಗ್ರಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವನು ಕಣ್ಣು ಕುರುಡನಾಗಿದ್ದರಿಂದ ಅಲ್ಲಿರುವಂತಹ ಕೆಲವು ಏನ್ ಮಾಡ್ತಾರೆ, ಪ್ರಾಂಶುಪಾಲರು ಆತನ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಇಂದು ಮುಂದೆ ನೋಡಿದಂತಹ ಸಂದರ್ಭದಲ್ಲಿ ಅಜಿತ್ತನ ಉತ್ಸಾಹ ಏನಾಗಲ್ಲ, ನಿರುತ್ಸಾಹ ಆಗಲ್ಲ. ಅವನು ಮತ್ತೆ ಅಲ್ಲಿ ಹೋಗ್ತಾನೆ. ನೀನು ಕುರುಡನಿದ್ದೀಯಪ್ಪ, ನೀನೇನ್ ಸಾಧನೆ ಮಾಡ್ತೀಯ ನೋಡ, ಆ ಹುಡುಗರಿಗೆಲ್ಲ ಕಣ್ಣು ಕಿವಿ ಬಾಯಿ ಮೂಗು ಎಲ್ಲ ಭಗವಂತ ಸುದ್ದು ಕೊಟ್ಟಾನೆ, ಆದ್ರೂ ಕೂಡ ಅವ್ರು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ನೀವೆಲ್ಲ ಅವ್ರು ಹೇಳ್ತಾರೆ, ನೀವೆಲ್ಲ ಅವ್ರಿಗೆ ಹೇಳ್ತಾರೆ, ಅವರೆಲ್ಲ ಚೆನ್ನಾಗಿದ್ದಾರೆ, ಅವ್ರಿಗೆ ಸಾಧನೆ ಮಾಡಕ್ ಆಗ್ತಾ ಇಲ್ಲ. ನೀನ್ ನೋಡಿದ್ರೆ ಅಂಧ ವಿದ್ಯಾರ್ಥಿ ಇದೀ, ಅಂಧ ವಿದ್ಯಾರ್ಥಿ ಇದೀ, ನೀನೇನು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಅವನಿಗೆ ಅಡ್ವೈಸ್ ಮಾಡ್ತಾರೆ. ಅಡ್ವೈಸ್ ಮಾಡಿದಾಗ ಒಂದು ಮಾತು ಹೇಳ್ತಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದಂತೂ ಸತ್ಯ, ಫೇಲ್ಯೂರ್ ಇಸ್ ದಿ ಐವರ್ ಟು ದ ಸಕ್ಸಸ್ ಅಂತ ಹೇಳ್ತಾರೆ. ಸೋಲೆ ಗೆಲುವಿನ ಮೆಟ್ಟಲು ಎನ್ನುವ ಹಾಗೆ ಅಜಿತ್ ಕುಮಾರನು ಅವತ್ತು ಆತನಿಗೆ ಬ್ಲೇಮ್ ಮಾಡಿದರೂ ಕೂಡ ನಾನು ಕಲಿಬಲ್ಲೆ ಸರ್ ನೀವೇನಾದ್ರೂ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಈ ಕಾಲೇಜಿಗೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ತೆಗೆದುಕೊಂಡು ಈ ಕಾಲೇಜಿನ ಹೆಸರನ್ನ ಈ ಸಮಾಜಕ್ಕೆ ಬಸಿಸ್ತೀನಿ ಸರ್, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಲವಾರು ಕಾಲೇಜಸ್ಗಳಿಗೆ ತನ್ನ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಯಾರೋ ಒಬ್ಬರು ನಮ್ಮ ಶೇಖ್ ಅಹಮದ್ ಸರ್ ಅಂತವರು ಎಲ್ಲೋ ಒಂದು ಕಡೆ ಇರ್ತಾರೆ. ಶೇಖ್ ಅಹಮದ್ ಸರ್ ಅವ್ರಿಗೂ ನನಗೆ ಅವಿನಾಭಾವ ಸಂಬಂಧ. ಸೊ ಇಲ್ಲ ಅವ್ರಿಲ್ಲ, ಇಲ್ಲ ಆಯ್ತಪ್ಪ, ನೀನು ಚೆನ್ನಾಗಿ ಓದು ಅಜಿತ್, ನೀನು ಕಣ್ಣಿಲ್ಲಂದ್ರೂ ಕೂಡ ನೀನು ಓದ್ಬೇಕನ್ನುವಂಥ ಒಂದು ಹಂಬಲ್ನೆಸ್ ಇದೆಯಲ್ಲ, ಹಂಬಲ ಇವರೇ ಪ್ರದೀಪ್, ಹಂಬಲ್ನೆಸ್ ಇದೆಯಲ್ಲ, ಆ ಹಂಬಲ್ನೆಸ್ ಏನಿರಲ್ಲ ನಿಮ್ಮನ್ನ ಏನ್ ಮಾಡುತ್ತೆ, ಮೇಲೆ ಕೆತ್ತುತ್ತೆ ಅಂತ ಹೇಳಿ ಅವನು ಅವತ್ತಿನಿಂದಲೂ ಕೂಡ ಒಂದಂತೂ ಸತ್ಯ, ಯಾವ ಮನುಷ್ಯನೂ ಕೂಡ ಸಾಧನೆ ಮಾಡ್ಬೇಕಂದ್ರೆ ಇವುಗಳನ್ನ ಬಿಡಬೇಕಂತೆ. ಏನು, ಹೊಗಳಿಕೆ, ನನ್ನನ್ನು ಹೊಗಳಬೇಕು ಈ ಶಾಲೆಯಲ್ಲಿ ಅನ್ನೋದನ್ನ ಬಿಡಬೇಕು. ಫಸ್ಟ್ ಐ ಹ್ಯಾವ್ ಟು ಡೂ ಮೈ ಸೆಲ್ಫ್ ಮೈ ಡ್ಯೂಟಿ, ನನ್ನ ಕೆಲಸ ನಾನು ಮಾಡಬೇಕು. ಹೊಗಳಿಕೆಯಿಂದ ದೂರ ಇರಬೇಕು, ತೆಗಳಿಕೆಯಿಂದ ದೂರ ಇರಬೇಕು, ಆರ್ಟಿಫಿಷಿಯಲ್ ಲೈಫ್ ಅನ್ನ ಮಾಡಬಾರ್ದು. ನನ್ನ ನೈಜ ಜೀವನದ ಸ್ಥಿತಿನ ರೈತ ಇದ್ರೆ ರೈತನೇ ಅಂತ ಮಾತಾಡಬೇಕು, ಅದೇ ರೀತಿಯಾಗಿರ್ಬೇಕು. ಅವಾಗ ಆ ರೀತಿಯಾಗಿ ಅಡ್ವೈಸ್ ಮಾಡ್ತಾರೆ. ಸರ್, ವಾಟ್ ಎವರ್ ಯು ಹ್ಯಾವ್ ಟು ಸೇ, ನೀವು ಏನು ಹೇಳ್ತೀರೋ ಐ ಕ್ಯಾನ್ ಡೂ ದಟ್ ಸರ್, ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಆಯ್ತು ಅಂತ ಹೇಳಿ ಆ ಪ್ರಾಂಶುಪಾಲರೇ ಆತನು ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡನ್ನ ಏನ್ ಮಾಡ್ತಾನೆ, ಬಂದು ಪ್ರಾಂಶುಪಾಲರ ಮುಂದೆ ಫೀಸ್ ಅಂತ ಇರ್ತಾನೆ. ಫೀಸ್ ಅಂತ ಇದ್ದಾಗ ಆ ಪ್ರಾಂಶುಪಾಲರು ಆ ದುಡ್ಡನ್ನು ತೆಗಿತಾರೆ. ದುಡ್ಡನ್ನು ನೋಡಿದ ತಕ್ಷಣ ಆ ತಾಯಿ ₹5 ₹10 ಹಿಂಗೆಲ್ಲ ಗಂಟು ಮಾಡಿ ಕೊಟ್ಟಿರ್ತಕ್ಕಲ್ಲ, ಅದು ನೋಡಿ ಎಲ್ಲಿಂದ ತಂದೆಪ್ಪ ನೀನು ಅಂತ ಕೇಳ್ತಾರೆ. ಸರ್, ನನ್ನ ತಾಯಿ ತುಂಬಾ ಬಡವಿ, ನಾನು ಕುರುಡನಾಗಿ ಹುಟ್ಟಿದ್ದೆ, ಈ ಜಗತ್ತಿಗೆ ತಪ್ಪು, ಆದರೂ ಕೂಡ ನನ್ನ ತಾಯಿ ಓದಬೇಕನ್ನುವಂಥ ಕನಸನ್ನು ಕಟ್ಕೊಂಡಿದ್ದಾರೆ, ನಾನು ಓದಬೇಕಂತ ಬಂದಿದ್ದೀನಿ ಸರ್, ಹಾಗಾಗಿ ನನ್ನ ಹತ್ರ ಇಷ್ಟೇ ಅಮೌಂಟ್ ಇರೋದಂತ ಹೇಳಿದ ತಕ್ಷಣ ಆ ಪ್ರಾಂಶುಪಾಲರ ಕಣ್ಣಲ್ಲಿ ನೀರು ಬಿದ್ದು, ಅಜಿತ್, ಇದನ್ನು ನಿಮ್ಮ ತಾಯಿಗೆ ಅಮೌಂಟನ್ನು ಕೊಟ್ಟು ಬಿಡು,
ನಿನ್ನ ದಾಖಲಾತಿಯನ್ನು ನಾ ತೆಗೆದುಕೊಳ್ತೀನಿ ಅಂತ ಹೇಳಿ ಆ ಅಡ್ಮಿಷನ್ ಆ ತಂದಿರ್ತಕ್ಕಂಥ ದುಡ್ಡನ್ನು ತಾಯಿಗೆ ಕೊಡು ಅಂತ ಹೇಳಿ ಆ ಪ್ರಾಂಶುಪಾಲರು ಏನು ಕನ್ಸರ್ರ್ತಕ್ಕಂಥ ಪ್ರಾಂಶುಪಾಲರು ಆ ದುಡ್ಡನ್ನು ವಾಪಸ್ ಕೊಡ್ತಾರೆ, ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಜಿತ್ ಒಂದೇ ಮಾತನ್ನ ಹೇಳ್ತಾ ಇದ್ದೀನಿ, ನೀನು ಅಂಧನಾಗಿದ್ರು ಕೂಡ ಇಲ್ಲಿರ್ತಕ್ಕಂಥವ್ರು ಕುಚಾಷ್ಟಿಗಳನ್ನು ಮಾಡ್ತಾರೆ, ನಿನಗೆ ಕುರುಪಿ ಅಂತಾರೆ, ಏನೆಲ್ಲ ಅಂದ್ರೂ ಕೂಡ ನೀನು ತಲೆ ಕೆಡಿಸ್ಕೊಡ್ತಾನೆ 3 ವರ್ಷ ಎಲ್ಲ ತ್ಯಾಗ ಮಾಡಿಬಿಡು, 3 ವರ್ಷ ಆಗಿಂದ ನೀನು 100 ವರ್ಷ ಚೆನ್ನಾಗಿ ಬಾಳ್ತೀಯಪ್ಪ ಅಂತ ಹೇಳಿ ಪ್ರಾಂಶುಪಾಲರು ಹೇಳ್ತಾರೆ. ಸರ್ ಡೆಫಿನೆಟ್ಲಿ ಸರ್, ಅದೇ ಕೆಲಸ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಸರ್. ಸರ್ ನೀವು ಏನಾದರೂ ಎಲ್ಲಿ ಕೂಡ್ತೀರಿ ಅಂತೀರೋ ಅಲ್ಲಿ ನಾನು ಕುತ್ಕೊಂಡು ಎಜುಕೇಶನ್ ಪಡ್ಕೊತೀನಿ ಸರ್. ಬಟ್ ನಂದು ಒಂದು ಆಸೆ ಸರ್, ಐ ವಾಂಟ್ ಟು ಬಿಕಮ್ IAS ಆಫೀಸರ್ ಸರ್. ನಾನು IAS ಆಫೀಸರ್ ಆದಾಗ ಸರ್, ಇಷ್ಟೇ ಒಂದು ಕನಸು ಸರ್. ನನಗೆ ಸ್ತುತಿ ನಿಂದನೆ ಮಾನ ಅಪಮಾನಗಳು ಲೆಕ್ಕ ಇಲ್ಲ ಸರ್. ಐ ಕೆನಾಟ್ ಕೌಂಟ್ ದಟ್ ಸರ್, ನಾನು ಅದನ್ನು ಕೌಂಟ್ ಮಾಡಲ್ಲ ಅಂತ ಹೇಳಿ ಆಯ್ತು ಅಜಿತ್ ಇವತ್ತಿನಿಂದ ಪ್ರಾರಂಭ ಮಾಡೋಂತ ಹೇಳ್ತಾರೆ. ಸುಮ್ಮನೆ ಇರ್ತಾರನ್ರಿ ಹುಡುಗಿಯರು ಸುಮ್ಮನೆ ಇರ್ತಾರೆ, ಇವನೇನು ಕುರುಡಾದನ್ನು ಓದ್ತಾನೆ, ಇವನೇನು ಇದು ಮಾಡ್ತಾನಂತ ಹೇಳಿಕೊಂಡು ಏನ್ ಪ್ರದೀಪು ಅಂಥವರೆಲ್ಲ ಅಂತ ಇರ್ತಾರೆ. ಡೋಂಟ್ ಲಾಫಿಂಗ್ ಕೇಳಿ ಅವಾಗ ಹಂಗಂದಾಗ ಆಯ್ತು ಅಂತ ಹೇಳಿ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಏನನ್ನ ಯಾರ ಮಾತನ್ನು ಕೇಳಲ್ಲ, ಸ್ತುತಿ ನಿಂದನೆ ಮಾನ ಅಪಮಾನ ಎಲ್ಲವನ್ನ ಸಹಿಸಿಕೊಂಡು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಡೀ ಆ ಯಾವುದು ಆ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಅಜಿತ್ ಇರ್ತಾನ್ರಿ. ಇಡೀ ಆ ಕಾಲೇಜ್ಗೆ ಅಜಿತ್ ಕುಮಾರ್ ಎನ್ನುವಂತ ಕಣ್ಣಿಲ್ಲದೆ ಇರುವಂತವ್ನು ಇರ್ತಾನಂದ್ರೆ ನಿಮಗೇನ್ರಿ ಧಾಡಿ. ಅವಾಗ ನೆಕ್ಸ್ಟ್ ಅಲ್ಲಿಗೆ ಅದೊಂದು ಆಸೆ ಮುಗಿದಿರಲ್ಲಿ ಅವ್ರು ಏನ್ ಕೊಂಡಿರ್ತಾರೆ IAS ಆಫೀಸರ್ ಅಂತ. ಅವಾಗ ನೆಕ್ಸ್ಟ್ ಸರ್ ಹತ್ರ ಹೋಗಿ ಅವತ್ತಿನ ರಿಸಲ್ಟ್ ಅನ್ನ ತೆಗೆದುಕೊಂಡು ಅಜಿತ್ ಕುಮಾರ್ ತುಂಬಾ ಖುಷಿ ಆಗುತ್ತೆ. ಪ್ರಾಂಶುಪಾಲರಿಗೆ ಕಾಲು ಬೀಳ್ತಾನೆ, ಕಾಲಿ ಬಿದ್ದು ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ ಉಪನ್ಯಾಸಕ ವರ್ಗದವರಿಗೆ ಕಾಲು ಬಿದ್ದು ಸರ್ ನಾನು IAS ಆಫೀಸರ್ ಆಗಬೇಕಂತ ಅನ್ಕೊಂಡಿದ್ದೀನಿ. ಆಯ್ತು ಅಜಿತ್ ಒಂದು ಕೆಲಸ ಮಾಡು, ನಮಗೆ ಎಷ್ಟೆಷ್ಟು ಆಗುತ್ತೋ ಎಷ್ಟೆಷ್ಟು ಅಮೌಂಟ್ ಆಗುತ್ತೋ ಅದನ್ನು ನಾವೆಲ್ಲ ಕ್ರೋಢೀಕರಣ ಮಾಡಿ ನೀನು ಕೊಡ್ತೀವಿ ಓದಪ್ಪ ಅಂತ ಹೇಳ್ತಾರೆ. ಅವನು ಹೋಗಿ ಕೇವಲ 1-1.5 ವರ್ಷದಲ್ಲಿ ಆ ಡಿಸ್ಟಿಕ್ಕಿಗೆ IAS ಅಧಿಕಾರಿಯಾಗಿ ಬರ್ತಾನ್ರಿ ಅಂದ್ರೆ ಸುಮ್ಮನೆನ್ರಿ. ಅಂತ ಅಂಧ ವಿದ್ಯಾರ್ಥಿಗೆ ಛಲ ಇದೆ ರೀ ಪ್ರದೀಪ್. ನಾವು ಅದನ್ನು ಛಲವಾಗಿ ನಾವೇನ್ ಮಾಡ್ಕೋಬೇಕಾದ್ರೆ ಇಂಥವುಗಳನ್ನು ನಾವೇನ್ ಮಾಡಬೇಕು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಇದು ಕಾನೂನಿಂದ ಕ್ಷಣವೇ ನಾವು ಏನೋ ಒಂದು ಅರಿವು ಮತ್ತು ನೆರವು ಕಾರ್ಯಕ್ರಮ ನಮ್ಮ ಲೀಗಲ್ ಏಡ್ನಿಂದ ಕಳಿಸಿದ್ದಾರೆ ಅಂದ ಕ್ಷಣವೇ ಅದಲ್ಲ. ಆಶ್ವಾಸನೆ ಅನ್ನೋದು ನಾನು ಇಷ್ಟಪಡಲ್ಲ, ಅನುಷ್ಠಾನ ಅನ್ನೋದನ್ನು ನಾನು ಇಷ್ಟಪಡ್ತೀನಿ. ಹೀಗೆ ನಡಿಬೇಕು ಅಂದ್ರೆ ಹೀಗೆ ನಡಿಬೇಕು. ಇವತ್ತು ನಾನು ಕೂಡ ಐ ಕೇಮ್ ಫ್ರಮ್ ಆಲ್ಸೋ ಪೂರ್ ಫ್ಯಾಮಿಲಿ, ನಾನೇನು ಮುಖೇಶ್ ಅಂಬಾನಿ ಮಗಲ್ಲ. ಆದ್ರೆ ಇವತ್ತು ಗತ್ತಿದೆ ಅಂದ್ರೆ ಅದು ಎಜುಕೇಶನ್, ಭಗವಂತ ಕೊಟ್ಟಂತ ಒಂದು ಶಿಕ್ಷಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಾವು ಹುಡುಗರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಅಗಲಿಸಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಗ್ರೂಪ್ ಏನಿದೆಲ್ಲ ಸುಮ್ಮನೆ ಇರಕ್ಕಾಗ್ತಾ ಇಲ್ಲ. ಒಂದಂತೂ ಸತ್ಯ, ಇವತ್ತು ನೀವು